ನರೇಂದ್ರ ಮೋದಿ ಸರ್ಕಾರಕ್ಕೆ 3.0ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಿದ್ದಾರೆ ಮೋದಿ. ನರೇಂದ್ರ ಮೋದಿ ಸರ್ಕಾರ 3.0ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿ ಭೇಟಿಗೆ ಬಂದಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನಕ್ಕೆ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ಸರ್ಕಾರ ರಚನೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಾ ಇದೆ. 3ನೇ ಬಾರಿಗೆ ಹ್ಯಾಟ್ರಿಕ್ ಅನ್ನ ಮಾಡೋದಕ್ಕೆ ಇವಾಗ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸೋದಕ್ಕೆ ಮೋದಿ ತೆರಳ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಷ್ಟ್ರಪತಿ ಭವನಕ್ಕೆ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ತಮ್ಮ ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ತಮ್ಮ ಹಕ್ಕನ್ನ ಮಂಡಿಸ್ತಾರೆ. ನಮಗೆ ಬೆಂಬಲ ಇದೆ, ನಾವು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಾವು ಸಫಲರಾಗಿದ್ದೀವಿ ಅಂತ ಹಕ್ಕನ್ನ ಮಂಡಿಸ್ತಾರೆ. ಇವತ್ತು ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸೋದಕ್ಕೆ ಮೋದಿ ನೇತೃತ್ವದ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಸಕಲ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ. ರಾಷ್ಟ್ರಪತಿ ಭವನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಇದು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅವರು ತಮ್ಮ ಅಧಿಕಾರವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ನರೇಂದ್ರ ಮೋದಿ ಸರ್ಕಾರ 3.0ಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಾ ಇರುವಂತದ್ದು ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ರಾಷ್ಟ್ರಪತಿ ಭವನಕ್ಕೆ ಮೋದಿ ಬರ್ತಾ ಇರುವಂತಹ ದೃಶ್ಯ ಇದು. ಇವತ್ತು ರಾಷ್ಟ್ರಪತಿಯವರ ಮುಂದೆ ನಾವು ಸರ್ಕಾರವನ್ನ, ನಮಗೆ ಬೆಂಬಲ ಇದೆ, ನಾವು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಾವು ಪ್ರಬಲರಿದ್ದೀವಿ ಅನ್ನುವಂತಹ ಹಕ್ಕನ್ನ ಮಂಡಿಸ್ತಾರೆ. ರಾಷ್ಟ್ರಪತಿ ಭವನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇರುವಂಥದ್ದು. ಅವರ ಮುಂದೆ, ರಾಷ್ಟ್ರಪತಿ ಮುಂದೆ ಇವತ್ತು ಹಕ್ಕನ್ನ ಮಂಡಿಸ್ತಾರೆ. ಪೂರ್ಣ ಬಹುಮತದೊಂದಿಗೆ ನಾವು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದನ್ನ ರಾಷ್ಟ್ರಪತಿಯವರ ಮುಂದೆ ಹಕ್ಕನ್ನ ಮಂಡಿಸ್ತಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ 3.0ಗೆ ಏನೇನು ಕೌಂಟ್ ಡೌನ್ ಶುರುವಾಗ್ತಾ ಇರುವಂಥದ್ದು. ದೆಹಲಿಯಲ್ಲಿ ಇವತ್ತು ರಾಷ್ಟ್ರಪತಿ ಭವನಕ್ಕೆ ತೆರಳ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಟೀಮ್. ಸೊ ಹಾಗಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಕೂಡ ಸ್ವೀಕರಿಸುವುದಕ್ಕೆ ಇನ್ನೇನು ದಿನಗಣನೆ ಆರಂಭ ಕೂಡ ಆಗ್ತಾ ಇದೆ. 1ನೇ ಬಾರಿಗೆ ನಮ್ಮಲ್ಲಿ ಬೆಂಬಲ ಇದೆ, ನಾವು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಾವು ಸಫಲರಿದ್ದೀವಿ ಅನ್ನುವಂಥದ್ದನ್ನ ರಾಷ್ಟ್ರಪತಿ ಮುಂದೆ ಇವತ್ತು ಹಕ್ಕನ್ನ ಮಂಡನೆ ಆಗತ್ತೆ. ಅದಾದ ನಂತರ ಒಂದು ದಿನವನ್ನ ಫಿಕ್ಸ್ ಮಾಡ್ತಾರೆ. ಅವರ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು, ಯಾವ ಸಂಪುಟವನ್ನ ಹಂಚಿಕೆ ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾತುಕತೆಯ ನಂತರ ಒಂದು ದಿನ ಫಿಕ್ಸ್ ಆಗಿ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕಾರವನ್ನ ಮಾಡ್ತಾರೆ. ಇನ್ನು ರಾಷ್ಟ್ರಪತಿ ಭೇಟಿಗೂ ಮೊದಲು ಹಿರಿಯ ನಾಯಕರನ್ನ ಇವತ್ತು ಮೋದಿ ಅವರು ಭೇಟಿಯನ್ನ ಮಾಡಿದ್ರು. ಹಿರಿಯ ನಾಯಕರ ಭೇಟಿಯಾಗಿ ಆಶೀರ್ವಾದವನ್ನ ಕೂಡ ಮೋದಿ ಅವರು ಪಡೆದುಕೊಂಡ್ರು. ಯಾಕಂದ್ರೆ ಇದು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡೋದು. LK ಅಡ್ವಾಣಿ ಜೊತೆಗೆ ಮುರಳಿ ಮನೋಹರ್ ಜೋಶಿ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ರು. LK ಅಡ್ವಾಣಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಯಾಕಂದ್ರೆ ಈಗ ಅವರ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಆಗ್ತಾ ಇದೆ. ಹಾಗೆ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅದನ್ನ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವಿಕ್ರಮ್, ಈಗ ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ತೆರಳ್ತಾ ಇದ್ದಾರೆ. ಏನ್ ಸಿಗ್ತಾ ಇದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಇವತ್ತು ಬೆಳಿಗ್ಗೆ NDA ಸಭೆ ಆಗಿರ್ತಕ್ಕಂಥದ್ದು. ಮೈತ್ರಿ ಪಕ್ಷದ ಎಲ್ಲರೂ ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. NDA ಮೈತ್ರಿಕೂಟದ ನಾಯಕನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಬಹುಮತ ಇದೆ ಅನ್ನೋದನ್ನ ಸಾಬೀತು ಮಾಡಿಸೋದಕ್ಕೋಸ್ಕರ, ಅದಲ್ಲದೆ ಹಕ್ಕು ಮಂಡನೆ ಮಾಡೋದಕ್ಕೋಸ್ಕರ ರಾಷ್ಟ್ರಪತಿ ಮುಂದೆ ಹೋಗ್ಲೇಬೇಕಾಗತ್ತೆ. ಸೊ ಇವತ್ತು ಬೆಳಿಗ್ಗೆ ಈ ರೀತಿಯಂತ ಎಲ್ಲ ಪ್ರೊಸೀಜರ್ಗಳು, ಅಂದ್ರೆ ಈಗಾಗಲೇ ಗಮನಿಸಿರೋ ಹಾಗೆ NDA ಸರ್ಕಾರದ ಭಾಗವಾಗಿ ಮೈತ್ರಿಕೂಟಗಳ ಪಕ್ಷಗಳ ನಾಯಕರು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಇವತ್ತು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆ ಅವರ ಜೊತೆಗೆ NDA ಕೂಟದ ಒಂದಿಷ್ಟು ನಾಯಕರು ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಈಗ ರಾಷ್ಟ್ರಪತಿ ಬಳಿ ಹೋಗಿ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಅದಾದ ಬಳಿಕ ಯಾವತ್ತು ಪ್ರಮಾಣ ವಚನ ದಿನಾಂಕ ಅನ್ನೋ ಒಂದು ಪ್ರೊಸೀಜರ್ ಇರ್ತಕ್ಕಂಥದ್ದು, ಅದನ್ನ ತಿಳಿಪಡಿಸಲಾಗುತ್ತೆ. ಅದಾದ ಬಳಿಕ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಿಗದಿ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ರಾಜಕೀಯ ಗುರುಗಳಾಗಿರ್ತಕ್ಕಂಥ LK ಅಡ್ವಾಣಿ ಅವ್ರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನು ಕೂಡ ಪ್ರಧಾನಮಂತ್ರಿ ಭೇಟಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ NDA ಸರ್ಕಾರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು 3ನೇ ಬಾರಿ ಮತ್ತೆ ಪ್ರಧಾನಿಯಾಗಿ ಮೋದಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ರಾಜಕೀಯ ಗುರುಗಳ ಆಶೀರ್ವಾದ ಮತ್ತೆ ಅವರಿಗೆ ಒಂದು ವಿಶ್ವಾಸಾರ್ಹತೆಯಾಗಿ ಒಂದು ವಿಷಯವನ್ನ ತಿಳಿಸುವಂತದ್ದು ಕರ್ತವ್ಯ. ಈ ನಿಟ್ಟಿನಲ್ಲಿ ಪ್ರಧಾನಿ ಇವತ್ತು ಕರ್ತವ್ಯ ನಿರ್ವಹಿಸಿರ್ತಕ್ಕಂಥದ್ದು. ಇದೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡುವಂತ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡಲಿದ್ದಾರೆ. ಮನ್ಸಾ, ಓಕೆ, ಥ್ಯಾಂಕ್ ಯು ವಿಕ್ರಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಮೋ 3.0 ರಾಷ್ಟ್ರಪತಿ ಭೇಟಿಗೂ ಮೊದಲು ಹಿರಿಯ ನಾಯಕರನ್ನ ಭೇಟಿಯನ್ನ ಮಾಡಿದ್ರು ಮೋದಿ. ಅವರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಿರಿಯ ನಾಯಕರನ್ನ ಭೇಟಿಯಾಗಿ
ಅವರ ಆಶೀರ್ವಾದವನ್ನ ಮೋದಿ ಅವರು ಪಡೆದುಕೊಂಡಿದ್ದಾರೆ. LK ಅಡ್ವಾಣಿ ಅವರ ಮನೆಗೆ ತೆರಳಿದ್ರು, ಅವರ ಮಗಳೊಂದಿಗೂ ಕೂಡ ಮಾತನಾಡಿದ್ರು, ಮುರಳಿ ಮನೋಹರ್ ಜೋಶಿ ಜೊತೆ ಕೂಡ ಮಾತನಾಡಿದ್ರು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭೇಟಿ ಮಾಡಿ ನಮೋ ಇವತ್ತು ಹಕ್ಕು ಮಂಡನೆಯನ್ನ ಮಾಡ್ತಾರೆ. ರಾಷ್ಟ್ರಪತಿ ಭೇಟಿಗೂ ಮೊದಲು ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಮೋದಿ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, LK ಅಡ್ವಾಣಿ ಅವರ ಮನೆಗೆ ತೆರಳಿ ಮುರಳಿ ಮನೋಹರ್ ಜೋಶಿ ಅವರ ಮನೆಗೂ ಕೂಡ ತೆರಳಿ ಮೋದಿ ಅವರಿಗೆ ಶಾಲನ್ನ ಒದಿಸ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಅಡ್ವಾಣಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ರಾಮನಾಥ್ ಕೋವಿಂದ್ ಅವರ ಮನೆಗೂ ತೆರಳಿ ಅವರ ಆಶೀರ್ವಾದವನ್ನ ಅವರ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ರಾಮನಾಥ್ ಕೋವಿಂದ್ ಭೇಟಿಯನ್ನ ಮಾಡಿದ್ದಾರೆ ನಮೋ ಅವರು. ಆ ಮೂರು ದೃಶ್ಯಗಳನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.